ಗ್ಯಾಸ್ ಸಿಲಿಂಡರ್ನ ಗಂಡಾಂತರ ಯಾದಗಿರಿಯಲ್ಲೂ ಕೂಡ ಜೋರಾಗಿದೆ. ಸಿಲಿಂಡರ್ ಸಿಗದೆ ಬಾರ್, ರೆಸ್ಟೋರೆಂಟ್, ಕಿಚನ್ ಬಂದ್ ಆಗಿದೆ. ಊಟ ಮಾಡೋದಕ್ಕೆ ಹೋಟೆಲ್ ಸಿಬ್ಬಂದಿಯೇ ಪರದಾಡ್ತಾ ಇದ್ದಾರೆ. ಕಳೆದ 4 ದಿನದಿಂದ ಬಾರ್ಗಳಲ್ಲಿ ಉರಿತಾ ಇಲ್ಲ ಒಲೆ. 4 ದಿನದಿಂದ ಹುಣಸಗಿಯ ಗುಡ್ ಲಕ್ ಹೋಟೆಲ್ನ ಕಿಚನ್ ಬಂದ್ ಆಗಿದೆ. ಅಲ್ಲಿರೋ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರಿದ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಹಲವು ಹೋಟೆಲ್ಗಳ ಕಿಚನ್ ರೂಮ್ ಬಂದಾಗಿರುವಂಥದ್ದು. ಸದ್ಯ ನಾನು ಹುಣಸಗಿ ಪಟ್ಟಣದ ಹೊರವಲಯದಲ್ಲಿ ಬರುವಂಥ ಗುಡ್ ಲಕ್ ಹೋಟೆಲ್ ಬಳಿ ಇದ್ದೀನಿ. ಇಲ್ಲಿಂದ ಈ ಒಂದು ಹೋಟೆಲ್ನ ಕಿಚನ್ ಕೂಡ ಗ್ಯಾಸ್ ಇಲ್ಲದ ಪರಿಣಾಮವಾಗಿ ಕಳೆದ 2 ದಿನಗಳಿಂದ ಬಂದಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಹುಣಸಗಿ ಪಟ್ಟಣದಿಂದ ಏನು ನಾರಾಯಣಪುರ ಕಡೆಗೆ ಹೋಗುವಂಥ ಪ್ರಮುಖ ರಸ್ತೆ ಏನಿದೆ, ಆ ಒಂದು ರಸ್ತೆಗೆ ಹೊಂದಿಕೊಂಡಿರುವಂಥ ಈ ಒಂದು ಹೋಟೆಲು ವಿಶೇಷವಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಏನಂತಂದರೆ ಈ ಒಂದು ಹೋಟೆಲ್ಗೆ ಏನಂತಂದರೆ ಪರ್ಮಿಷನ್ ಕೊಟ್ಟಿರುವಂಥದ್ದು. ಈ ಒಂದು ಭಾಗದಲ್ಲಿ ಯಾರೇನಂತಂದರೆ ಟೂರಿಸ್ಟ್ಗಳಾಗಿರ್ಬೋದು, VIP ಗಳಾಗಿರ್ಬೋದು, ದಿನ ಬೆಳಗಾದರೆ ಏನಂತಂದರೆ ಏನಂತಂದರೆ ಟಿಫಿನಿಗಾಗಿರ್ಬೋದು, ಊಟಕ್ಕೆ ಏನಂತಂದರೆ ಬರ್ತಿರ್ತಾರೆ. ಆದರೆ ಕಳೆದ 2 ದಿನಗಳಿಂದ ಗ್ಯಾಸ್ನ ಶಾರ್ಟೇಜ್ ಪರಿಣಾಮವಾಗಿ ಈ ಹೋಟೆಲ್ನಲ್ಲಿ ಕಿಚನ್ ರೂಮೇ ಬಂದಾಗಿರುವಂಥದ್ದು. ಟೋಟಲಿ 2 ದಿನಗಳಿಂದ ಅಡುಗೆನೇ ಏನಂತಂದರೆ ಇಲ್ಲಿ ಏನಂತಂದರೆ ಮಾಡಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿನ ಏನಂತಂದರೆ ಒಂದು ಫ್ಯಾಮಿಲಿ ಸೆಕ್ಷನ್ನ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು. ಮೆಂಬರ್ಗಳು ಕೂಡಿಕೊಂಡು ಊಟ ಮಾಡುವಂಥ ಸೆಕ್ಷನ್ನ ದೃಶ್ಯ ನೋಡ್ತಾ ಇರ್ಬೋದು ನೀವು. ಟೋಟಲಿ ಒಬ್ಬರು ಇಲ್ಲ, ಬಣ ಹೊಡಿತಾ ಇದೆ. ಈ ಹೊತ್ತಾದರೆ, ಮಧ್ಯಾಹ್ನದ ಹೊತ್ತಾದ್ರೆ ಇಲ್ಲೇನಂತಂದ್ರೆ ಸಾಕಷ್ಟು ಜನ ಬಂದು ಏನಂತಂದರೆ ಊಟ ಮಾಡೋದು ಏನಂತಂದರೆ ಸರ್ವೇ ಸಾಮಾನ್ಯ ಆಗಿರ್ತಿತ್ತು. ಆದರೆ ಇವತ್ತು ಕಳೆದ 2 ದಿನಗಳಿಂದ ಗ್ಯಾಸ್ ಸಿಗದೇ ಇರುವ ಪರಿಣಾಮವಾಗಿ ಕಿಚನ್ ಏನೋ ಒಂದು ಅಡುಗೆ ಏನಿದೆ, ಅಡುಗೆನೇ ಇವರು ಒಲೆನೇ ಹೊತ್ತಿಸಿಲ್ಲ. ಹೀಗಾಗಿ ಏನಂತಂದರೆ ಟೋಟಲಿ ಈ ಹೋಟೆಲು ಏನಂತಂದರೆ ಇವತ್ತು ಬಂದಾಗಿರುವಂಥದ್ದು. ಸದ್ಯ ನಾನು ಈ ಹೋಟೆಲ್ನ ಒಂದು ಮ್ಯಾನೇಜರ್ ಅವರಿಗೂ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಎಷ್ಟು ದಿನ ಆಯ್ತು ಬಂದಾಗ್ಯದ್ರಿ ಇದು? ಸರ್, ಇವತ್ತಿಗೆ 4 ದಿನ ಆಗ್ಯದ್ರಿ. 4 ದಿನ ಮೇಲೆ ಹೋಟೆಲ್ ಯಾವ ಪರಿಸ್ಥಿತಿ ಭಾಳ ಗಂಭೀರ ಆಗಿದ್ದಾರೆ. ಇರಂದಾಗೆ ವಿದ್ಯುತ್ ಚಾಲೂ ಆಗಿದೆ. ಅದ್ರ ಸಲುವಾಗಿ ಸದ್ಯಕ್ಕೆ ನಮಗೆ ಹೋಟೆಲ್ದಾಗ ಗ್ಯಾಸ್ ಇದೆ, ಶಾರ್ಟ್ ಪರ್ಮನೆಂಟ್ ಆಗಿದೆ. ನಮಗೆ ಗ್ಯಾಸ್ ಕಿಲ್ಲಿ ಫೋನ್ ಮಾಡಿದ್ರು, ಇನ್ನು ಗ್ಯಾಸ್ ಬರ್ತಾವ್ರಿ ಅದೇ ಅಲ್ಲತ್ತಾರ. ಇನ್ನು 2 ದಿನ 3 ದಿನ ತಡೀರಿ ಬರ್ತಾವಲ್ಲತ್ತೀರಿ. ಅದ್ರ ಮೇಲೆ ಏನಿಲ್ಲ ರೀ. ನಮ್ಮಲ್ಲಿ 15 ಜನ ಸ್ಟಾಫ್ ಇದೆ ರೀ ಸರ್. ಊಟ ನಮಗೆ ಊಟ ಮಾಡಿಸ್ಕೊಳ್ಳೋಕೆ ಗ್ಯಾಸ್ ಇಲ್ಲ ರೀ ಸರ್. ಅಂಗಡಿಗಳಿಗೆ ಗ್ಯಾಸ್ ಇದ್ದರೂ ಏನರ ಪ್ರಯೋಜನ ಚಲೋ ಆಗ್ತದೆ ರೀ. ಅದ್ರ ಸಂಬಂಧ ನಾವು ಗ್ಯಾಸ್ ಕರೆ ಕಾಲ್ ಮಾಡಿದ್ರಿ. ಅವ್ರು ಏನು ಇವತ್ತು ಬರ್ತದೆ ನಾಳೆಗೆ ಬರ್ತಾರೆ ಅಂದ್ರೆ ಅಲ್ಲತ್ತಾರ ರೀ ಸರ್. ನಮ್ಮ ಗಿರಾಕಿ ಸರ ಬಂದು ಎಷ್ಟು ಕೇಳಿ ನಡೆದಾರೆ ಸರ್. ನಮ್ಗೆ ಈಗ ನಮ್ಗೆ ಡಿಫ್ರೆಂಟ್ ಒಂದು ಭಾಳ ಅಂದ್ರೆ ಒಂದು 25,000 ಆಗ್ತಿದ್ರಿ. ಅದ್ರಿಗೆ ಬಂದು ಕಡಿಮೆ ಆಗಿದ್ರಿ ಸರ್. ಈಗ 2 ಸಾವಿರ 1 ಸಾವಿರಕ್ಕೆ ಬಂದಿದ್ರಿ ಸರ್. ಸರ್ಕಾರ ಈಗ ಇದೇ ಗ್ಯಾಸಿನ ವ್ಯವಸ್ಥೆ ಮಾಡಿ ಕೊಡ್ಬೇಕಂದು ಹೇಳ್ತೀವಿ ಸರ್. ಕ್ಯಾಮ್ರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.